Hi, dear students. In the last video lesson, we discussed the Constituent Assembly of the Constitution and the framing of a Constitution. So today I want to discuss with you all preamble to the Constitution. Preamble is called the jewel of the Constitution, and also it is called the political horoscope by K.M. ಮುನ್ಸಿ. ಸಂವಿಧಾನದ ಪೂರ್ವ ಪೀಠಿಕೆಯನ್ನು ನಾವೀಗ ತಿಳಿದುಕೊಳ್ಳೋಣ. ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಸಂವಿಧಾನದ ಆಭರಣ ಅಂತಂದು ಕರೀತಾರೆ. K.M. ಮುನ್ಸಿ ಇದನ್ನು ಪೊಲಿಟಿಕಲ್ ಹೊರೋಸ್ಕೋಪ್ ಅಂತಂದು ಕರೆದರು. ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ ಅಂತಂದು ಕರೆದರು. The preamble contains the fundamental policies and ideals of the Constitution. It is some of the structure, values, principles, goals of the Constitution. It is based on the aspirations and ideals of the people of India. ಓಕೆ, ಈ ಒಂದು ಪೂರ್ವ ಪೀಠಿಕೆ ನಮ್ಮ ಸಂವಿಧಾನದ ಮೂಲಭೂತ ನೀತಿ ನಿಯಮಗಳನ್ನು ಮತ್ತು ಆದರ್ಶಗಳನ್ನು ಒಳಗೊಂಡಿದೆ. ಈ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನದ ರಚನೆ, ಮೌಲ್ಯಗಳು, ಸಂವಿಧಾನದ ತತ್ವಗಳು, ಸಂವಿಧಾನದ ಗುರಿ ಉದ್ದೇಶಗಳನ್ನು ಒಳಗೊಂಡಿದೆ. ಅದರ ಜೊತೆಗೆ ಭಾರತೀಯ ಜನರ ಆಶೋತ್ತರಗಳನ್ನು, ಭಾರತೀಯ ಜನರ ಆದರ್ಶಗಳನ್ನು ಸಹಿತ ಇದು ಒಳಗೊಂಡಿದೆ. The preamble is a part of the objective resolution put forward by Jawaharlal Nehru on December 13, 1946 and approved by the Constituent Assembly on January 22, 1947. ಜವಾಹರ್ಲಾಲ್ ನೆಹರೂರವರ ಮುಂದೆ ಈ ಪೂರ್ವ ಪೀಠಿಕೆಯನ್ನು ಇಡ್ತಾರೆ ಒಪ್ಪಿಗೆಗಾಗಿ. ಯಾವಾಗಿಟ್ಟರು ಅಂತಂದರೆ ಡಿಸೆಂಬರ್ 13, 1946ರಂದು. ಆ ಪ್ರಕಾರ ನಮ್ಮ ಸಂವಿಧಾನ ರಚನಾ ಸಮಿತಿ ಅಂತಕ್ಕಂಥದ್ದು ಜನವರಿ 22, 1947ರಂದು ಇದಕ್ಕೆ ಈ ಸಂವಿಧಾನದ ಪೂರ್ವ ಪೀಠಿಕೆ ಒಪ್ಪಿಗೆಯನ್ನು ಕೊಡ್ತು ಅಂತಕ್ಕಂಥದ್ದು. ಓಕೆ, ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಪೂರ್ವ ಪೀಠಿಕೆ ಈ ರೀತಿ ಇದೆ. ಫಸ್ಟ್ ಐ ವಿಲ್ ರೀಡ್. We the people of India, having solemnly resolved to constitute India into a sovereign, socialist, secular, democratic republic and to secure to all its citizens justice, social, economic and political liberty of thought, expression, belief, faith and worship, equality of status and of opportunity and to promote among them all fraternity, assuring the dignity of the individual and the unity and integrity of the nation. In our Constituent Assembly, this 26th day of November 1949, do hereby adopt, enact and give to ourselves this Constitution. Okay, this is the preamble to the Constitution. ಇದು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಈ ರೀತಿ ಒಳಗಿದೆ. Okay, let us see the meaning of preamble of the Constitution. We the people of India, having solemnly resolved to constitute India into a sovereign, socialist, secular, democratic republic and to secure to all its citizens. ಏನಿದೆ ಅಂತಂದರೆ, ಭಾರತೀಯ ಪ್ರಜೆಗಳಾದ ನಾವು ಈ ದೇಶವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥ ಆಶಯ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿದೆ. Justice, social, economic and political, liberty of thought, expression, belief, faith and worship, equality of status and of opportunity and to promote among them all. ಎಲ್ಲ ದೇಶದ ಜನರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸಿಕೊಡುವುದು, ನಂಬಿಕೆ, ಉಪಾಸನೆ, ಅಭಿವ್ಯಕ್ತಿ ಮತ್ತು ವಿಚಾರಗಳಲ್ಲಿ ಸ್ವಾತಂತ್ರ್ಯವನ್ನು ಒದಗಿಸಿಕೊಡುವುದು, ಎಲ್ಲ ಜನರಿಗೆ ಅವಕಾಶಗಳಲ್ಲಿ ಮತ್ತು ಅಂತಸ್ತುಗಳಲ್ಲಿ ಸಮಾನತೆಯನ್ನು ತರ್ತಕ್ಕಂಥ ಗುರಿ ಉದ್ದೇಶವನ್ನು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಒಳಗೊಂಡಿದೆ. ಫ್ರೆಟರ್ನಿಟಿ, ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಆ್ಯಂಡ್ ದ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ಇದರ ಜೊತೆಗೆ ದೇಶದ ಎಲ್ಲ ಜನರಲ್ಲಿ ಒಗ್ಗಟ್ಟನ್ನು ತರ್ತಕ್ಕಂಥದ್ದು, ದೇಶದ ಎಲ್ಲ ಜನರಿಗೆ ಸ್ವಗೌರವವನ್ನು ಒದಗಿಸಿಕೊಡ್ತಕ್ಕಂಥದ್ದು, ದೇಶದ ಎಲ್ಲ ಜನರಲ್ಲಿ ವಿಶ್ವ ಭ್ರಾತೃತ್ವದ ಪರಿಕಲ್ಪನೆ, ಸಹೋದರತೆಯ ಪರಿಕಲ್ಪನೆಯನ್ನು ಬೆಳೆಸ್ತಕ್ಕಂಥದ್ದು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಆಶಯವಾಗಿದೆ. ಇನ್ ಅವರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ದಿಸ್ 26th day of November 1949 to hereby adopt, enact and give to ourselves this Constitution. ಹೀಗೆ ರಚನೆಯಾಗಿರ್ತಕ್ಕಂಥ ನಮ್ಮ ಸಂವಿಧಾನವನ್ನು ನಾವು ನವೆಂಬರ್ 26ನೇ ತಾರೀಕು 1949ರಂದು ಅದನ್ನು ಅಂಗೀಕರಿಸಿ ನಮಗೆ ನಾವೇ ಆತ್ಮಾರ್ಪಿಸಿಕೊಂಡಿದ್ದೇವೆ. ಇದು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ. ದಿಸ್ ಈಸ್ ದ
ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಹಿತ ಈ ಪೂರ್ವ ಪೀಠಿಕೆಯನ್ನು ಬಾಹ್ಯಾಟ್ ಮಾಡಬೇಕು, ಕಂಠಪಾಠ ಮಾಡಬೇಕು. ನನ್ನ ಮುಂದಿನ ಒಂದು ವಿಡಿಯೋ ಅಥವಾ ಮುಂದಿನ ತರಗತಿಗಳಲ್ಲಿ, ಮುಂದಿನ ಹಂತಗಳಲ್ಲಿ ಪ್ರತಿಯೊಬ್ಬರಿಂದಲೂ ಸಹಿತ ಆ ಒಂದು ಪ್ರಿಯಾಂಬಲ್ಗೆ ಸಂಬಂಧಪಟ್ಟಂಥದ್ದನ್ನು ನಾನು ಕೇಳ್ತೀನಿ. ಓಕೆ, ಲೆಟ್ ಅಸ್ ಸೇ ಮೇನ್ ಫ್ಯಾಕ್ಟರ್ಸ್ ಆಫ್ ಅ ಪ್ರಿಯಾಂಬಲ್. ವಿ ದ ಇಂಡಿಯನ್ ಸಿಟಿಜನ್ಸ್ ಫ್ರೇಮ್ಡ್ ಬೈ ಇಂಡಿಯನ್ಸ್. ಓಕೆ, ಈ ಒಂದು ಸಂವಿಧಾನದ ಪೂರ್ವ ಪೀಠಿಕೆಯ ಪ್ರಮುಖ ಅಂಶಗಳೇನು ಅಂತಂದರೆ, ಮೊದಲನೇ ಶಬ್ದ, ಮೊದಲನೇ ವರ್ಡಲ್ಲಿರ್ತಕ್ಕಂಥದ್ದು ವಿ ದ ಇಂಡಿಯನ್ ಸಿಟಿಜನ್ಸ್ ಮೀನ್ಸ್ ಇಟ್ ಈಸ್ ಫ್ರೇಮ್ಡ್ ಬೈ ಇಂಡಿಯನ್ಸ್. ಭಾರತೀಯರಿಂದ ರಚನೆಯಾಗಿರ್ತಕ್ಕಂಥ ಸಂವಿಧಾನ. ಹಾಗಾಗಿ ನಮ್ಮ ಸಂವಿಧಾನ ಮೊದಲಿಗೆ ಪ್ರಾರಂಭ ಆಗ್ತಕ್ಕಂಥದ್ದು ವಿ ದ ಇಂಡಿಯನ್ ಸಿಟಿಜನ್ಸ್. ವಿ ದ ಇಂಡಿಯನ್ ಸಿಟಿಜನ್ಸ್ ಆರ್ ಇಂಡಿಯನ್ಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕಾನ್ಸೆಪ್ಟ್ ದಟ್ ಈಸ್ ದ ಸಾವರೀನ್. ಎರಡನೇ ಅಂಶ ಏನಿದೆ ಅಲ್ಲಿ ಅಂತಂದರೆ ಸಾರ್ವಭೌಮ ಅಂತಕ್ಕಂಥ ಒಂದು ಪದ ಇದೆ. ಸಾವರೀನ್ ಮೀನ್ಸ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ಎನಿ ಅದರ್ ಕಂಟ್ರಿ. ಭಾರತ ದೇಶ ಸ್ವತಂತ್ರಗೊಂಡ ನಂತರ ಬೇರೆ ರಾಷ್ಟ್ರದ ಅಧೀನದಲ್ಲಿ ಇಲ್ಲ ಅಂತಕ್ಕಂಥದ್ದು. ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ಎನಿ ಅದರ್ ಕಂಟ್ರಿ ಈಸ್ ಕಾಲ್ಡ್ ದ ಸಾವರೀನ್. ನಾಟ್ ಎ ಪಾರ್ಟ್ ಆಫ್ ಎನಿ ಬ್ಲ್ಯಾಕ್. ಯಾವುದೇ ಒಂದು ರಾಷ್ಟ್ರದ ಒಂದು ಅಧೀನದಲ್ಲಿ ನಮ್ಮ ರಾಷ್ಟ್ರ ಇಲ್ಲ. ಯಾವುದೇ ರಾಷ್ಟ್ರದ ಯಾವುದೇ ಒಂದು ಪಕ್ಷದ ಅಧೀನದಲ್ಲಿ ಸಹಿತ ನಮ್ಮ ರಾಷ್ಟ್ರ ಅಂತಕ್ಕಂಥದ್ದು ಇಲ್ಲ. ಅಂದರೆ ಸಂಪೂರ್ಣವಾಗಿ ನಮ್ಮ ರಾಷ್ಟ್ರ ಸ್ವತಂತ್ರಗೊಂಡಿದೆ, ಸಾರ್ವಭೌಮಗೊಂಡಿದೆ. ಹಾಗಾಗಿ ಇಂಡಿಯಾ ಈಸ್ ಕಾಲ್ಡ್ ದ ಸಾವರೀನ್ ನೇಷನ್. ಇಟ್ ಹ್ಯಾಸ್ ಇಟ್ಸ್ ಓನ್ ಫಾರಿನ್ ಪಾಲಿಸೀಸ್, ನಾನ್ ಅಲೈನ್ಮೆಂಟ್ ಪಾಲಿಸಿ and 5-year plans by implementing which the country has achieved internal and external autonomy. ದೇಶ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಈ ನಮ್ಮ ದೇಶ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು, ತನ್ನದೇ ಆಗಿರ್ತಕ್ಕಂಥ ಅಲಿಪ್ತ ನೀತಿಯನ್ನು, ತನ್ನದೇ ಆಗಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳನ್ನು ಹೊಂದಿದೆ. ಅವುಗಳ ಮುಖಾಂತರ ದೇಶ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅಭಿವೃದ್ಧಿಯ ಕಡೆಗೆ ತನ್ನನ್ನು ತಾನು ಕೊಂಡೊಯ್ತಾ ಇದೆ ಅಂತಕ್ಕಂಥದ್ದು. Third factor, that is the socialist, incorporated in the constitution through the 42nd amendment done in the year 1976. ಸಮಾಜವಾದಿ ಅಂತಕ್ಕಂಥ ಪದ ಸಂವಿಧಾನದಲ್ಲಿ ಮೊದಲಿಗಿರಲಿಲ್ಲ. ಈ ಸಮಾಜವಾದಿ ಅಂತಕ್ಕಂಥ ಪದವನ್ನು ಸಂವಿಧಾನದ 42ನೇ ತಿದ್ದುಪಡಿಯ ಮುಖಾಂತರ ಸೇರಿಸಲಾಗಿದೆ. ಆ 42ನೇ ತಿದ್ದುಪಡಿಯನ್ನು 1976ರಲ್ಲಿ ಮಾಡಲಾಯಿತು. The goal of our constitution is to create social equality and promote welfare. To enable this, direct principles of state policy have been incorporated. Through this amendment, land reforms and other progressive economic reforms were introduced. ಓಕೆ, ಸಮಾಜವಾದಿ ಅಂತಕ್ಕಂಥ ಪರಿಕಲ್ಪನೆಯನ್ನು ಸಂವಿಧಾನದ ಪೂರ್ವ ಪೀಠಿಕೆಗೆ ಸೇರಿಸಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಲ್ಲಿ ಸಮಾನತೆಯನ್ನು ತರ್ತಕ್ಕಂಥದ್ದು, ಎಲ್ಲ ಜನರಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಕಲ್ಯಾಣವನ್ನು ಉಂಟು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಸೇರಿಸಿ ಸಂವಿಧಾನದಲ್ಲಿ ಸಮಾಜವಾದಿ ಅಂತಕ್ಕಂಥ ಪದಕ್ಕೆ ಅರ್ಥವನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ ದಟ್ ಈಸ್ ದ ಸೆಕ್ಯುಲರ್ ಮೀನ್ಸ್ ಜಾತ್ಯತೀತ. ಇನ್ಕಾರ್ಪೊರೇಟೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಥ್ರೂ ದ 42nd ಅಮೆಂಡ್ಮೆಂಟ್ ಇನ್ ದ ಇಯರ್ 1976. ಇದನ್ನು ಸಹಿತ 1976ರಲ್ಲಿ 42ನೇ ಸಂವಿಧಾನದ ತಿದ್ದುಪಡಿ ಮುಖಾಂತರ ಸೆಕ್ಯುಲರ್ ಅಂತಕ್ಕಂಥ ಪದವನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ಸೆಕ್ಯುಲರ್ ಮೀನ್ಸ್ ವಾಟ್? ನೋ ರಿಲಿಜನ್ ಹ್ಯಾಸ್ ಬೀನ್ ಗಿವನ್ ದ ಸ್ಟೇಟಸ್ ಆಫ್ ಎ ನ್ಯಾಷನಲ್ ರಿಲಿಜನ್. ಜಾತ್ಯತೀತ ಅಂದ್ರೆ ಏನು ಅಂತಂದ್ರೆ, ನಮ್ಮ ರಾಷ್ಟ್ರದೊಳಗೆ ಯಾವುದೇ ಜಾತಿಯನ್ನು ರಾಷ್ಟ್ರದ ಜಾತಿ, ರಾಷ್ಟ್ರದ ಧರ್ಮ ಅಂತಂದು ಘೋಷಣೆಯನ್ನು ಮಾಡಿಲ್ಲ. ಓಕೆ, ಸಿಟಿಜನ್ಸ್ ಹ್ಯಾವ್ ದ ಲಿಬರ್ಟಿ ಟು ಪ್ರಾಕ್ಟೀಸ್ ಎನಿ ರಿಲಿಜನ್ ದೇ ಡಿಸೈರ್. ಆಲ್ ರಿಲಿಜಿಯನ್ಸ್ ಹ್ಯಾವ್ ಈಕ್ವಲ್ ಸ್ಟೇಟಸ್ ಇನ್ ಇಂಡಿಯಾ. ಓಕೆ, ನಮ್ಮ ದೇಶದೊಳಗೆ ಯಾವುದೇ ಪ್ರಜೆ ತನಗೆ ಸರಿಕಂಡಿರ್ತಕ್ಕಂಥ ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡ್ಬೋದು, ಯಾವುದೇ ಧರ್ಮದ ಆಚರಣೆಗಳನ್ನು, ಸಂಪ್ರದಾಯಗಳನ್ನು ಫಾಲೋ ಮಾಡಬಹುದು. ನಮ್ಮ ದೇಶದೊಳಗೆ ಎಲ್ಲ ಧರ್ಮಗಳಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ನೀಡಲಾಗಿದೆ. ಓಕೆ, ನೆಕ್ಸ್ಟ್ ಅನದರ್ ಮೋರ್ ಇಂಪಾರ್ಟೆಂಟ್ ಮೇನ್ ಫ್ಯಾಕ್ಟರ್ ಆಫ್ ಪ್ರಿಯಾಂಬಲ್ ದಟ್ ಈಸ್ ದ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಇಂಡಿಯಾ ಈಸ್ ಅ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಸೆಕ್ಯೂರಿಂಗ್ ದ ಹ್ಯಾಪಿನೆಸ್ ಆಫ್ ಎವ್ರಿವನ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಗವರ್ನಮೆಂಟ್. Problems are solved through discussion. Elections are held every 5 years. Selection of a president through election. ಓಕೆ, ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಗಣರಾಜ್ಯ ನಮ್ಮದು.
ಓಕೆ, ಜನರ ಏನೇ ಕುಂದುಕೊರತೆಗಳಿರಲಿ ಆ ಎಲ್ಲ ಜನರ ಕುಂದುಕೊರತೆಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದಾಗಿರ್ತದೆ. ಭಾರತ ದೇಶದೊಳಗೆ ಯಾವುದೇ ಸಮಸ್ಯೆಗಳನ್ನು ಒಂದು ಚರ್ಚೆ ಮೂಲಕ ಬಗೆಹರಿಸಲಾಗ್ತದೆ. ಜೊತೆಗೆ ಭಾರತ ದೇಶದಲ್ಲಿ ಚುನಾವಣೆಗಳು ಅಂತಕ್ಕಂಥ ಪ್ರತಿ 5 ವರ್ಷಗಳಿಗೊಮ್ಮೆ ನಡೀತವೆ. ಜೊತೆಗೆ ಭಾರತದ ರಾಷ್ಟ್ರಪತಿಯನ್ನು ಸಹಿತ ಚುನಾವಣೆಯ ಮುಖಾಂತರ ಆಯ್ಕೆ ಮಾಡಲಾಗ್ತದೆ. ಹೀಗೆ ಯಾವ ರಾಷ್ಟ್ರದೊಳಗೆ ಚುನಾವಣೆಯ ಮುಖಾಂತರ ರಾಷ್ಟ್ರಪತಿ ಅಂತಕ್ಕಂಥ ಆಯ್ಕೆ ಆಗ್ತಾರೋ ಅಂತಹ ಒಂದು ರಾಷ್ಟ್ರದ ಆಡಳಿತವನ್ನು ಗಣರಾಜ್ಯದ ಮಾದರಿ ಆಡಳಿತ ಅಂತಂದು ಕರೀತಾರೆ. ಹಾಗಾಗಿ ನಮ್ಮ ರಾಷ್ಟ್ರ ಗಣರಾಜ್ಯ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಆಗಿದೆ ಅಂತಕ್ಕಂಥದ್ದು. ಓಕೆ, ದಿಸ್ ಈಸ್ ದ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಮೇನ್ ಫ್ಯಾಕ್ಟರ್ಸ್ ಆಫ್ ಪ್ರಿಯಾಂಬಲ್. ಓಕೆ, ಥ್ಯಾಂಕ್ ಯು.